ಸುಂದರವಾದ ಹೆಣ್ಣೊಬ್ಬಳು ತನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಅವಳಿಂದ ಬಿಡಿಸಿ ನನಗೆ ಅಭಿರಾಮಿಯೇ ಬೇಕು ಎನ್ನುವಾಗಲೂ ಅದೇ ಅಭಿರಾಮಿ ಅವನಲ್ಲಿ ನೀನು ನನ್ನ ಜೊತೆ ಮಲಗ್ತೀಯಾ ಅಂತ ಕೇಳುವಾಗ ಅವನು ಇಲ್ಲ ಎಂದು ಹೇಳುವಾಗ ಅರಿವಾಗತ್ತೆ ಅವನು ದೇಹ ನೋಡಿ ಪ್ರೀತಿಸಿದವನಲ್ಲ ಎಂದು. ಅವನು ಮಾನಸಿಕ ಅಸ್ವಸ್ಥ. ಅವನಿಗೆ ಅಭಿರಾಮಿ ಎನ್ನುವ ದೇವತೆ ಬಂದು ನಿನ್ನನ್ನ ಮದುವೆಯಾಗುತ್ತಾಳೆ ಎಂದು ಕಾಲ್ಪನಿಕ ಕಥೆಯನ್ನ ಹೇಳಿದ್ದಾರೆ. ಅವನು ಅಭಿರಾಮಿ ಬರುತ್ತಾಳೆ ಎಂದು ಕಾಯುತ್ತಿದ್ದಾನೆ. ಒಂದು ದಿನ ದೇವಸ್ಥಾನದಲ್ಲಿ ಆ ಊರಿನ ರಾಣಿ ಪ್ರಸಾದ ಹಂಚುತ್ತಿದ್ದಾಳೆ. ಆಕೆಯನ್ನ ನೋಡಿದ ಕೂಡಲೇ ಅವಳೇ ತನ್ನ ಅಭಿರಾಮಿ ಎಂದುಕೊಳ್ಳುತ್ತಾನೆ. ಆಕೆಯ ಹಿಂದೆ ಬೀಳುತ್ತಾನೆ. ಆಕೆ ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸುತ್ತಾಳೆ, ಹೊಡೆಯುತ್ತಾಳೆ, ಜೀಪು ಹತ್ತಿಸಿ ಕೊಲ್ಲಲು ಮುಂದಾಗುತ್ತಾಳೆ. ಆದರೂ ಅವನು ಅವಳನ್ನ ಹುಚ್ಚನಂತೆ ಪ್ರೀತಿಸುತ್ತಾನೆ. ಅವಳಿಗೆ ನೋವಾದರೆ ಅವನು ಸಂಕಟ ಪಡುತ್ತಾನೆ. ತನಗೆ ಹಸಿವಿದ್ದರೂ ಅವಳ ಹಸಿವನ್ನ ನೀಗಿಸಲು ಕಷ್ಟಪಡುತ್ತಾನೆ. ಈ ಪ್ರೀತಿ ಆಕೆಗೆ ಅರಿವಾಗತ್ತೆ. ತನ್ನಲ್ಲಿರುವ 60 ಕೋಟಿ ಆಸ್ತಿಗಾಗಿ ತನ್ನವರೇ ಕೊಲ್ಲಲು ಹಿಂದೆ ಬಿದ್ದಿರುವಾಗ ಈತ ರಕ್ಷಣೆಗೆ ನಿಂತಿದ್ದಾನೆ. ತನಗೆ ಏನೂ ಬೇಡ ಎಂದು ತನ್ನ ಆಸ್ತಿಯನ್ನ ಬಿಟ್ಟು ಬರಲು ಆಕೆ ಸಿದ್ಧಲಾಗುತ್ತಾಳೆ. ಮುಂದೇನಾಗುತ್ತೆ ಎನ್ನುವುದಕ್ಕೆ ಚಿತ್ರ ನೋಡಬೇಕು. ಸಿನಿಮಾದ ಹೆಸರು ಗುಣ. 90ರ ದಶಕದ ಅತ್ಯುತ್ತಮ ಲವ್ ಸ್ಟೋರಿ ಸಿನಿಮಾ.